ಇರ್ತಕ್ಕಂಥ ಎಲ್ಲ ಮಾಧ್ಯಮ ಹಾಗೂ ಪತ್ರಿಕಾ ಹಾಗೂ ಸೋಷಿಯಲ್ ಮೀಡಿಯಾದ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಇದೊಂಥರ ಸ್ಪೆಷಲ್ ಪ್ರೆಸ್ ಮೀಟ್ ಅಂಡ್ ಫಸ್ಟ್ ಟೈಮ್ದು ಪ್ರೆಸ್ ಮೀಟ್ ಇದು. ಯಾಕೆಂದ್ರೆ ಇಷ್ಟು ದಿನ ಸಿನಿಮಾಗಳದ್ದು ಅದು ಇದು ಮಾಡ್ತಾ ಇದ್ವಿ. ಮೊದಲನೇ ಬಾರಿಗೆ ನನ್ನ ಪರ್ಸನಲ್ ಪ್ರೆಸ್ ಮೀಟ್ ಕೂಡ. ಯಾಕೆಂದ್ರೆ ಇದೆ 29-30ನೇ ತಾರೀಕೆ ನನ್ನ ಮದುವೆ. ನಿಜವಾಗ್ಲೂ ಒಂಥರ ಈ ಪ್ರೆಸ್ ಮೀಟ್ ಯಾಕೆ ಅಂದ್ರೆ ತುಂಬಾ ಖುಷಿ ಆಗಿದೆ. ಯಾಕೆಂದ್ರೆ ಇಷ್ಟು ವರ್ಷ ಒಂದು ಜರ್ನಿನಲ್ಲಿ ನಿಮ್ಮ ಎಲ್ಲರ ಸಹಕಾರ, ಹಾಗೆ ನಮ್ಮ ಕನ್ನಡ ಜನರದ ಪ್ರೀತಿ. ಯಾಕೆಂದ್ರೆ ಎಲ್ಲೋ ಒಂದು ಚಿಕ್ಕ ಸ್ಟೇಜ್ ಅಲ್ಲಿ ಒಂದು ಅವಾಗ ಹವ್ಯಾಸಿ ತರ ಮಾಡ್ಕೊಂಡ್ ಬರ್ತಿದ್ದ ಒಬ್ಬ ಕಲಾವಿದನ್ನ ಸಪೋರ್ಟ್ ಮಾಡಿ ಟಿವಿಗೆ ಬಂದು ಮತ್ತು ಸಿನಿಮಾಯಿಂದ ಬಂದು ಒಬ್ಬ ಹಾಸ್ಯ ನಟನಾಗಿ ಎಲ್ಲರೂ ಮೆಚ್ಚಿ ಇವತ್ತಿಗೆ ಒಂದು ಉಪಾಧ್ಯಕ್ಷ ಮತ್ತೆ ಲಕ್ಷ್ಮೀ ಪುತ್ರ ಹಾಗೆ ಜೋಡೆತ್ತು ಅನ್ನೋ 3 ಚಿತ್ರಗಳಿಗೆ ನಾಯಕ ನಟನಾಗ ಮಟ್ಟಕ್ಕೆ ಜನರು ಕೈ ಹಿಡಿದು ನಡೆಸಿದ್ದಾರೆ. ಸೊ ಇದು ಹೊಸ ಒಂದು ಹೆಜ್ಜೆನ ನನ್ನ ಜೀವನದಲ್ಲಿ ಇಡ್ತಾ ಇದ್ದೀನಿ. ಸೊ ಈ ಮುಖಾಂತರ ಎಲ್ರಿಗೂ ಕೇಳ್ಕೊಳ್ಳೋದೇನಂದ್ರೆ ಎಲ್ರೂ ಗೊತ್ತು, ದಯವಿಟ್ಟು ಬರಕ್ ಆಗಲ್ಲ ಅಂತ ನಿಮ್ಮ ಮನೆಗಳಲ್ಲಿ ನೀವು ಜನಕ್ಕೆ ಕರ್ನಾಟಕದ ಮೂಲೆಗಳಿಂದ ಎಲ್ಲಾ ಕಡೆಯಿಂದನೂ ಅವ್ರು ಬರಕ್ಕಾಗಲ್ಲ. ಸೊ ಹಾಗಾಗಿ ದಯವಿಟ್ಟು ಎಲ್ಲಾ ಗುರು ಹಿರಿಯರು ಇಲ್ಲಿ ತನಕ ಬೆಳೆಸಿದೀರಾ, ಆಶೀರ್ವದಿಸಿದೀರಾ. ಯಾರ್ಯಾರು ಬರಕ್ಕಾಗತ್ತೆ ದಯಮಾಡಿ ಬನ್ರಿ. ಯಾರ್ಯಾರಿಗೆ ಸಾಧ್ಯ ಆಗಿಲ್ಲ ಮನೇಲಿ ಕೂತ್ಕೊಂಡು ನೀವು ಹರಸ್ರಿ. ನಿಮ್ಮ ಆಶೀರ್ವಾದ ಎಲ್ಲಿಂದ ಸಿಕ್ಕಿದ್ರು ನನಗೆ ಖಂಡಿತ ಅದು ಒಳ್ಳೇದಾಗತ್ತೆ ಅಂತ ಕೇಳ್ತಾ, ಹಾಗೆ ಎಲ್ಲ ಮಾಧ್ಯಮ ಮಿತ್ರರು ದಯಮಾಡಿ ಎಲ್ರೂ ಮದುವೆಗೆ ಬನ್ನಿ. ಇದೆ 29-30ಕ್ಕೆ. ಆದ್ರೆ ನಿಮ್ಮಲ್ಲಿ ಒಂದೇ ಒಂದು ರಿಕ್ವೆಸ್ಟ್, ಅಲ್ಲಿ ಸ್ವಲ್ಪ ಜಾಗ ಚಿಕ್ಕದಿರೋದ್ರಿಂದ ನೀವು ಕುಟುಂಬ ಸಮೇತರಾಗಿ ಬಂದು ಆರಿಸಿ ಆಶೀರ್ವದಿಸಿ. ಕ್ಯಾಮ್ರಾಗಳೆಲ್ಲ ಒಂಚೂರು ಒಳಗಡೆಗೆ ಕಷ್ಟ ಆಗತ್ತೆ. ಯಾರ್ದಾದ್ರು ಬೈಟ್ಸ್ ಕೀಟ್ಸ್ ಅದು ಇದು ತಗೋಬೇಕಂದ್ರೆ ಆಚೆ ಅರೇಂಜ್ ಮಾಡಿರ್ತೀವಿ ನಿಮ್ಗೆ ಸಪ್ರೇಟ್ ಆಗಿ. ಮತ್ತೆ ಪ್ರತಿಯೊಬ್ಬರಿಗೂ ಲೈವ್ ಕೊಡಕ್ಕೆ ಏನೇನ್ ಮಾಡ್ಬೇಕು ಆ ವ್ಯವಸ್ಥೆಗಳನ್ನ ನಮ್ಮ ಕಡೆಯಿಂದ ನಾವು ಮಾಡ್ತೀವಿ. ಸೊ ನಿಮಗೂ ಯಾವುದೇ ತರದ್ದು ತೊಂದರೆ ಆಗ್ಬಾರ್ದು, ನಮಗೂ ಯಾವುದೇ ತರದ್ದು ಮುಜುಗರಗಳಾಗಬಾರ್ದು. ಸೊ ದಯಮಾಡಿ ಎಲ್ಲರೂ 29-30 ಬನ್ನಿ, ಹರಿಸಿ ಆಶೀರ್ವದಿಸಿ ಸಹಕರಿಸಿ. ಥ್ಯಾಂಕ್ ಯು. ಲವ್ ಇಲ್ಲ, ಇದು ಅರೇಂಜ್ ಮ್ಯಾರೇಜು. ನಮ್ಮ ಮನೇಲಿ ನೋಡಿ ಫೈನಲ್ ಮಾಡಿದ್ದು. ಸೊ ಯಾವಾಗ ಮನೆಯವ್ರು ನೋಡಕ್ ಶುರು ಮಾಡಿದ್ರು ಅಲ್ಲಿಂದ ಲವ್ ಶುರು ಆಯ್ತು. ಸ್ವಲ್ಪ ಗ್ಯಾಪ್ ಆಯ್ತಲ್ಲ, ಅರೇಂಜ್ ಕಮ್ ಲವ್ ಮ್ಯಾರೇಜ್. ಈ ಸಿನಿಮಾಗೆ ಹೀರೋಯಿನ್ ಯಾಕೆ ಅಂತ ಕೇಳಿದ್ರೆ ಹೇಳ್ಬೋದು, ಈ ಕ್ಯಾರೆಕ್ಟರ್ ಸೂಟ್ ಆಗ್ತಾರೆ ಇದಾಗ್ತಾರೆ ಅಂತ. ಸೊ ಪಾವನ್ ಅವ್ರು ಯಾಕೆ ಅಂದ್ರೆ ಋಣಾನು ಬಂದ ರೂಪೇಣ ಪಶುಪತಿ ಸುತಾಲಯ ಅಂತ ಭಗವಂತ ಅವ್ರೇ ಬಾಳ ಸಂಗಾತಿ ಆಗ್ಬೇಕು ಅಂತ ಬರೆದಿದ್ರು. ಅವ್ರು ಸಿಕ್ಕಿದ್ದಾರೆ. ಅವರು ಬಿಸ್ನೆಸ್ ಮಾಡ್ತಾರೆ ಶ್ರೀರಂಗಪಟ್ಟಣದ ಹತ್ರ ಮಹದೇವಪುರ ಅಂತ. ಮೋಸ್ಟ್ಲಿ ನಮ್ಮ ಸಿನಿಮಾದವ್ರಿಗೆ ಮಾಧ್ಯಮದವ್ರಿಗೆ ಎಲ್ಲ ಊರು ಚಿರಪರಿಚಿತ ಇರುತ್ತೆ. ಅದಕ್ಕೆ ಇನ್ನೊಂದು ಹೆಸರೇ ಶೂಟಿಂಗ್ ಮಹದೇವಪುರ ಅಂತ. ಅಲ್ಲಿ ಅವರು ಅಷ್ಟೇ. ಇಲ್ಲ, ಖಂಡಿತವಾಗ್ಲೂ ಸಿನಿಮಾ ಪ್ರೇಮಿ ಕೂಡ ಅವರು. ಯಾವುದೇ ಕನ್ನಡ ಚಿತ್ರಗಳು ರಿಲೀಸ್ ಆದ್ರೆ ಕಾಸು ಕೊಟ್ಟು ಥಿಯೇಟ್ರಿಗೆ ಹೋಗಿ ನೋಡ್ತಾರೆ, ಎಲ್ಲ ಅಪ್ಡೇಟ್ ಕೊಡ್ತಾರೆ. ಹಂಗಾಗಿ ನಾವು ನಮ್ಮ ಸಿನಿಮಾದ ಏನೇ ಅಪ್ಡೇಟ್ ಇದ್ರು ತೋರಿಸಿ ಒಪಿನಿಯನ್ಗಳನ್ನೆಲ್ಲ ತಗೋತಾ ಇದ್ದೀನಿ. ಒಂದು ಖುಷಿ ಆಗುತ್ತೆ, ಯಾಕೆಂದ್ರೆ ನಮ್ಮ ಜೀವನದಲ್ಲಿ ನಮ್ಮ ಪ್ರೊಫೆಷನ್ನ ಅರ್ಥ ಮಾಡ್ಕೊಳ್ಳೋರು ಸಿಗೋದು ಕಷ್ಟ. ಸೊ ಅಂತವ್ರು ಸಿಕ್ಕಿದ್ದಾರೆ ಅಂದ್ರೆ ಚಾಮುಂಡೇಶ್ವರಿ ಆಶೀರ್ವಾದ. ಅಲ್ಲ, ಅದು ನನ್ನ ಪ್ರೊಫೆಷನ್ ಗೊತ್ತಿದ್ದೇನೆ ಒಪ್ಕೊಂಡಿರೋದು. ಸೊ ಹಂಗಾಗಿ ಎಲ್ಲದಕ್ಕೂ ರೆಡಿ ಇದ್ದಾರೆ. ಯಾಕೆಂದ್ರೆ ನಮ್ಮ ಕೆಲಸ ಬೇರೆ, ಪರ್ಸನಲ್ ಬೇರೆ ಅಲ್ವಾ, ಅವ್ರಿಗೆ ಗೊತ್ತು. ನಾನ್ ಚೂಸ್ ಮಾಡಿಲ್ಲ, ಫಸ್ಟ್ ನಮ್ಮ ಮನೆಯವರೆಲ್ಲ ಒಪ್ಕೊಂಡ್ರು. ಎಲ್ಲಾ ಗುಣಗಳು ಇಷ್ಟ, ಹೆಂಡತಿ ಆಗೋರ್ದು ಒಂದು ಗುಣ ಅಲ್ಲ, ಎಲ್ಲಾ ಗುಣನೂ ಇಷ್ಟ ಆಯ್ತು. ಸಪೋರ್ಟಿವ್ ಆಗಿರ್ತಾರೆ. ಸೊ ಹಂಗಾಗಿ ನಾನ್ ಲಕ್ಕಿ ಅಂತ ಹುಡುಗಿ ಸಿಗಕ್ಕೆ.
ಅವರು ಬಯೋಡಿಗ್ರೇಡಬಲ್ ಮೆಟೀರಿಯಲ್ಗಳು ಬರುತ್ತೆ. ಈ ಪ್ಲಾಸ್ಟಿಕ್ಗೆ ಆಲ್ಟರ್ನೇಟ್ ಅಂದ್ರೆ ಪ್ಲಾಸ್ಟಿಕ್ ಪರಿಸರಕ್ಕೆ ವಿರುದ್ಧ ಅಲ್ವಾ. ಇದೆಲ್ಲ ಏನಂದ್ರೆ ಒಂದಷ್ಟು ದಿನ ಎಲ್ಲೇ ಬಿಸಾಕಿದ್ರು ಭೂಮಿನಲ್ಲೇ ಅದು ಹಂಗೆ ಮಣ್ಣು ಜೊತೆ ಇದಾಗೋಗುತ್ತೆ. ಪರಿಸರ ಪ್ರೇಮಿ ಗೊತ್ತು ಎಲ್ರಿಗೂ. ನಾನು ಈ ದರ್ಶನ್ ಸರ್ದು ಏನ್ ಇನ್ಸಿಡೆಂಟ್ ಇದೆ ಅದರಲ್ಲಿ ವಿಟ್ನೆಸ್ ಅಂತ, ಸೊ ಹಂಗಾಗಿ ಕರೆಯಕ್ಕಾಗಲ್ಲ. ಆಮೇಲೆ ಅವರು ಆಚೆ ಇದ್ರೂ ಮದ್ವೆಗೂ ಬರಕ್ ಆಗ್ತಿರ್ಲಿಲ್ಲ, ಯಾಕಂದ್ರೆ ಇದನ್ನೆಲ್ಲ ಮುಗಿಸ್ಕೊಂಡೆ ಅವರು ಮೀಟಪ್ ಮಾಡಬೇಕು. ನಾನೊಬ್ಬ ವಿಟ್ನೆಸ್ ಆಗಿರೋದ್ರಿಂದ ಅವ್ರ ಬಗ್ಗೆ ಇಷ್ಟೇ ಮಾತಾಡಕ್ಕಾಗಲ್ಲ ನಾನು. ಇಲ್ಲ, ಈಗ ನೀವ್ ಹೇಳಿದ್ಮೇಲೆ ಗೊತ್ತಾಗ್ತಿರೋದು ಫ್ಯಾನ್ ಅಂತ. ಹಂಗೆಲ್ಲ ಹೇಳಿಲ್ಲ. ಅವ್ರಿಗೆ ಅಧ್ಯಕ್ಷ ಮತ್ತೆ ನಮ್ದು ಉಪಾಧ್ಯಕ್ಷ, ಸೊ ಕಾಮಿಡಿ ಅಂದ್ರೆ ತುಂಬಾ ಇಷ್ಟ. ಹಂಗಾಗಿ ನಮ್ದು ಕಾಮಿಡಿ ಸಿನಿಮಾಗಳೆಲ್ಲನೂ ಇಷ್ಟ ಅಂತ ಹೇಳಿದ್ದಾರೆ. ಫಸ್ಟ್ ಮೂವಿ ಮದುವೆಗಿಂತ ಮುಂಚೆ ಡೆವಿಲ್ ನೋಡಿದೀವಿ. ಮದುವೆ ಆದ್ಮೇಲೆ ಖಂಡಿತವಾಗ್ಲೂ ಟಾಕ್ಸಿಕ್ ನೋಡ್ತೀವಿ. ಖಂಡಿತವಾಗ್ಲು, ಯಾಕೆಂದ್ರೆ ಖುಷಿ ಆಗತ್ತೆ. ಭಯ್ಯ ಅಂತ ಕರೆಯೋದು ನಾನು. ನಮ್ಮ ಯಶ್ ಅವರು ನಿಜವಾಗ್ಲು ಒಂದು ಟಾಕ್ಸಿಕ್ ಮೂವಿ ಬರ್ತಿರೋದು ಪರ್ಸ್ನಲಿ ಹೆಮ್ಮೆ. ಒಂದು ಕನ್ನಡ ಸಿನಿಮಾ, ಒಬ್ಬ ಕನ್ನಡದವರು ಹೋಗಿ ಇವತ್ತು ಎಲ್ಲ ದೇಶಾದ್ಯಂತ ಅಲ್ಲ ಪ್ರಪಂಚದಾದ್ಯಂತ ಒಂದು ದೊಡ್ಡ ಮಟ್ಟಕ್ಕೆ ಹೆಸರು ಮಾಡಿ ಇವತ್ತು ಟಾಕ್ಸಿಕ್ 26ನೇ ತಾರೀಕು ಬಿಡುಗಡೆ ಆಗ್ತಿದೆ. ಖಂಡಿತವಾಗ್ಲೂ ಮದುವೆ ಆದ್ಮೇಲೆ ನಮ್ಮಿಬ್ಬರದು ಮೊದಲನೇ ಸಿನಿಮಾ ಟಾಕ್ಸಿಕ್ ಆಗಿ ನೋಡ್ತೀವಿ. ಖಂಡಿತವಾಗ್ಲೂ ತುಂಬಾ ಚೆನ್ನಾಗಿದೆ. ನನಗೆ ಗೊತ್ತಿರೋ ಪ್ರಕಾರ ಈಗ ನಾವೇನು ಟ್ರೈಲರ್ ಟೀಸರ್ ನೋಡ್ತೀವಿ, ಅದು ಬಿಟ್ಟು ಫ್ಯಾಮಿಲಿ ಎಮೋಷನ್ ತುಂಬಾ ಚೆನ್ನಾಗಿದೆ. ಖಂಡಿತವಾಗ್ಲೂ ಅದು ಇನ್ನೇನು ನಾಳೆನೆ ಬರುತ್ತೆ, ಗೊತ್ತಾಗತ್ತೆ ಎಲ್ರಿಗೂ. ಅದೇ ಹೇಳಿದ್ರು, ಗಂಡ ಅಂದ್ರೆ ಹೆಂಗಿರ್ಬೇಕು, ಏನೇನ್ ತಪ್ಪು ಮಾಡಬಾರ್ದು ಅದನ್ನ ರಾಧಿಕಾ ಹತ್ರ ಕೇಳ್ಕೊಂಬಿಡಪ್ಪ ಅಂದ್ರು. ಇಲ್ಲ, ಮದುವೆ ಆದ್ಮೇಲೆ ಕೇಳ್ತೀನಿ ಬಿಡ್ರಿ, ಈಗ್ಲೇ ಬೇಡ ಅಂತ. ಎಲ್ರಿಗೂ ಕೊಟ್ಟಿದ್ದೀನಿ, ಕೊಡೋದು ನನ್ನ ಧರ್ಮ ಕರ್ತವ್ಯ. ಯಾರ್ಯಾರು ಫ್ರೀ ಇದ್ದು ಪ್ರೀತಿ ವಿಶ್ವಾಸ ಇದ್ದು ಆಮೇಲೆ ಎಲ್ರಿಗೂ ಕೆಲಸಗಳಿರುತ್ತಲ್ಲ, ಫ್ರೀ ಇದ್ದವ್ರು ಖಂಡಿತ ಹಬ್ಬ ಎಲ್ರು ಬರ್ತಾರೆ. ಬಟ್ ಯಾರು ಬರ್ತಾರೆ ಬರಲ್ಲ ಅನ್ನೋದು ಗೊತ್ತಿಲ್ಲ. ಎಲ್ರಿಗೂ ಕೊಟ್ಟಿಲ್ಲ ಸರ್, ನನ್ಗೆ ಯಾರ್ಯಾರು ಗೊತ್ತು ಅವ್ರಿಗೆ ಕೊಟ್ಟಿದ್ದೀನಿ ಅಷ್ಟೇ. ಖಂಡಿತವಾಗ್ಲೂ ಇಲ್ಲ ಸರ್. ಸಿನಿಮಾದಲ್ಲೇ ದೊಡ್ಡದಾಗಿ ಏನಾದ್ರು ರಾಜಕೀಯ ಮಾಡೋಣ, ರಾಜಕೀಯಕ್ಕೆ ನಮಗೆಲ್ಲ ಅದೆಲ್ಲ ಅದೇ ಬೇರೆನೇ ಪ್ರಪಂಚ, ಗೊತ್ತಿಲ್ಲ ನಮ್ಗೆ ಅದ್ರ ಬಗ್ಗೆ.